ಸರ್, ರಾಜ್ಯ ಅನ್ನೋದು ಬೇಡ, ದೇಶದಲ್ಲಿ ಸಾಕಷ್ಟು ಎನ್ಕೌಂಟರ್ಗಳಾಗಿದ್ದಾವೆ. ಆರಂಭದಲ್ಲಿ ಎನ್ಕೌಂಟರ್ಗಳು ಸಂಭ್ರಮದಂತೆ ಭಾಸವಾಗುತ್ತೆ, ಆದರೂ ಕೂಡ ಪ್ರತಿಯೊಂದಕ್ಕೂ ಎನ್ಕೌಂಟರೇ ಮದ್ದ. ದೇಶದಲ್ಲಿ ಕಾನೂನಿದೆ, ನ್ಯಾಯಾಲಯ ಇದೆ. ನಾನು ನೀವು ಯಾರು ಅಂತ ಒಬ್ಬನನ್ನು ಅಪರಾಧಿ ಮಾಡೋದಕ್ಕೆ ನ್ಯಾಯಾಲಯ ಹೇಳಬೇಕು ಅಪರಾಧಿ ಅಂತ. ನೀವೇ ತಕ್ಷಣ ಇನ್ಸ್ಟಂಟ್ ಲೋನ್ ಕೊಡೋ ತರಹ ಇನ್ಸ್ಟಂಟ್ ತೀರ್ಪು ಕೊಡ್ತೀರಾ ಅನ್ನೋದಾದ್ರೆ ಹೂ ಆರ್ ಯು? ಈ ತರಹದ ಪ್ರಶ್ನೆ ಕಾನೂನು ಹಾಕುತ್ತೆ. ಏನು ಹೇಳ್ತೀರಾ ಹುಬ್ಬಳ್ಳಿ ಎನ್ಕೌಂಟರ್ ಬಗ್ಗೆ? ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥದ್ದು, ನಾವು ಅದನ್ನ ಸ್ವರಕ್ಷಣೆಗೋಸ್ಕರ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಪೊಲೀಸರು ತಗೊಂಡಂತಹ ಕ್ರಮ ಅಂತ ಪರಿಗಣಿಸ್ಬೇಕಾಗತ್ತೆ ನಾವು. ಯಾಕಂತ ಹೇಳಿದ್ರೆ, ತಮ್ಮ ಒಂದು ಏನು ದೃಷ್ಟಿಕೋನ ಇದೆ ಅದು ಸರಿ ಇದೆ, ಸಾಕಷ್ಟು ಸಾರಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ದ ಗ್ರಾವಿಟಿ ಆಫ್ ದ ಅಫೆನ್ಸ್ ನೋಡಿದ್ರೆ, 5 ವರ್ಷದ ಹೆಣ್ಣು ಮಗು ಮೇಲೆ ಆ ಒಬ್ಬ ಕೀಚಕ ಅಷ್ಟೊಂದು ಇದನ್ನ ನಡೆಸಿದಾನೆ, ಏನೋ ಪೈಶಾಚಿಕ ಕೃತ್ಯ ನಡೆಸಿದಾನೆ ಅಂತ ಮೇಲೆ ಆ ವ್ಯಕ್ತಿ ಪ್ರತಿದಾಳಿ ನಡೆಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೆಲವೊಂದಿಷ್ಟು ಕ್ರಮಗಳನ್ನ ಪೊಲೀಸರು ತಗೊಳ್ಬೇಕಾಗತ್ತೆ. ಮತ್ತು ಆ ಹಕ್ಕು, ಆ ರೈಟ್ಸ್ ಏನಿದೆ ಪೊಲೀಸರಿಗೆ ಕೊಟ್ಟಿರ್ತಾರೆ. ಒಂದು ವೇಳೆ ಅವ್ರೇನಾದ್ರೂ ಆ ಕೌಂಟರ್ ಕ್ರಮ ಕೈಗೊಳ್ಳದೆ ಹೋಗಿದ್ರೆ, ಇಲ್ಲಿ 2 ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ. ಒಂದನೇದ್ದು ಮಲ್ಲಿಕಾರ್ಜುನ್ ಬಂಡೆ, ಕಲಬುರ್ಗಿಯಲ್ಲಿ ಅವರ ಹತ್ಯೆ ಆಯ್ತು. PSI ಮಲ್ಲಿಕಾರ್ಜುನ್ ಬಂಡೆ ಕಲಬುರ್ಗಿಯ ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಆನ್ ಡ್ಯೂಟಿ ಅರೆಸ್ಟ್ ಮಾಡಕ್ ಹೋದಾಗ ಅವ್ರದ್ದು ಹತ್ಯೆ ಆಗುತ್ತೆ. ಎರಡನೇದ್ದು PSI ಜಗದೀಶ್, ನೆಲಮಂಗಲ ಮೂಲದವರು, ನೊಟೋರಿಯಸ್ ಕ್ರಿಮಿನಲ್ ನ ಅರೆಸ್ಟ್ ಮಾಡಕ್ ಹೋದಾಗ ಅವ್ರದ್ದು ಕೂಡ ಅದೇ ರೀತಿಯಾಗಿ ಆ ನೊಟೋರಿಯಸ್ ಕ್ರಿಮಿನಲ್ ಅವ್ರ ಮೇಲೆ ದಾಳಿ ಮಾಡಿ PSI ಜಗದೀಶ್ ಅವರ ಹತ್ಯೆ ಆಗುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಖಂಡಿತ ತಾವ್ ಹೇಳದಂಗೆ ತಕ್ಷಣನೇ ಪೊಲೀಸರು ಕ್ರಮ ತಗೊಳಕ್, ಅಂದ್ರೆ ಎನ್ಕೌಂಟರ್ ಮಾಡಕ್ ಬರೋದಿಲ್ಲ, ದಟ್ ಇಸ್ ಟೋಟಲಿ ಅಗ್ರೀಡ್. ಆದ್ರೆ ಒಂದು ವೇಳೆ ಪೊಲೀಸರು ಹುತಾತ್ಮರಾಗಕ್ಕೂ ಕೂಡ ಆಗುದಿಲ್ಲ. ಪೊಲೀಸರು ಒಂದ್ ವೇಳೆ ಸುಮ್ನೆ ಇದ್ಬಿಟ್ರು, ಅವ್ನ್ ಕಲ್ಲು ತಗೊಂಡ್ ಎಸೆದ ಅಥವಾ ಇನ್ನೇನಾದ್ರೂ ಡೆಡ್ಲಿ ಏನಾದ್ರೂ ಒಂದ್ ಕ್ರಮ ತಗೊಂಡ್ ಬಿಟ್ಟಿದ್ನಂದ್ರೆ, ಕೊಲ್ಬೇಕು ಅಂತ ಹೇಳಿದ್ರೆ ಅವನ ಹತ್ರ ಡೆಡ್ಲಿ ವೆಪನ್ಸ್ ಇರ್ಬೇಕು ಅಂತ ಏನಲ್ಲ, ಅವನ ಹತ್ರ ಪಿಸ್ತೂಲ್ ಇರ್ಬೇಕು ಅಂತ ಏನಲ್ಲ. ಏನಾದ್ರೂ ಅಲ್ಲಿರುವಂತ ಮಾರಕಾಸ್ತ್ರಗಳನ್ನ ಕಲ್ಲನ್ನೇ ಆಯುಧವಾಗಿ ಬಳಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಮಾರಣಾಂತಿಕವಾಗಿ ಹಾಗೆ ಆಗ್ತಾ ಇತ್ತು. ಸೊ ಹೀಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ತರಹ ಘಟನೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಪ್ರಿಪೇರ್ ಆಗಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಎಷ್ಟೊಂದು ಪ್ರಿಪೇರ್ ಆಗಿದೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್. ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ. ಫ್ರೀಡಮ್ ಟಿವಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಅನಲೈಸ್ ಮಾಡ್ತಾ ಇದೆ. ಬರೀ ಹಾಡಿ ಹೊಗಳೋದಲ್ಲ, ಹಾಡಿ ಹೊಗಳಿ ಅವ್ರನ್ನ ಪೊಲೀಸರನ್ನ ಸಂಕಷ್ಟಕ್ಕೆ ಸಿಲುಕಿಸೋದಲ್ಲ, ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಈ ಮಾಹಿತಿಯನ್ನ ತಮ್ಮ ಗಮನಕ್ಕೆ, ತಮ್ಮ ಮುಖಾಂತರ ಎಲ್ಲಾ ವೀಕ್ಷಕರ ಗಮನಕ್ಕೆ ತರೋದಕ್ಕೆ ಇಷ್ಟ ಪಡ್ತಾ ಇದ್ದೇನೆ.